ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮೊದಲನೇ ವ್ಲಾಗು. ಏನು ಮಾಡಬೇಕು, ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಗೊತ್ತಿಲ್ಲದಲೇ ಇರುವಾಗ ನನ್ನ ಹೆಂಡತಿ ನನಗೊಂದು ಐಡಿಯಾ ಕೊಟ್ಟಳು. ಭದ್ರಾ ಡ್ಯಾಮ್ ತುಂಬಿರ್ಬೋದೇನೋ, 3-4 ದಿನದಿಂದ ಜೋರಾಗಿ ಮಳೆ ಬಂದಿದೆ ಅಂತ ಹೇಳಿದ್ಲು. ನನಗೆ ಸ್ವಲ್ಪ ಡೌಟೇ ಇತ್ತು, ಯಾಕಂದರೆ ಇಷ್ಟು ಬೇಗ ನೀರು ಬಿಡಲ್ಲ ಅಂತ. ಆದರೆ ನನ್ನ ಹೆಂಡತಿ ಕೇಳ್ದಲ್ಲೇ ಚಾಲೆಂಜ್ ಹಾಕಿದ್ಲು, ನೀರು ಬಿಟ್ಟಿರ್ತಾರೆ, ನಿಮಗೆ ಗೊತ್ತಾಗಲ್ಲ, ಹೊರಡಿ ಅಂತ. ಚಾಲೆಂಜ್ ಹಾಕಿದಳಲ್ಲ, ಅದೇನಾಗತ್ತೋ ನೋಡೇ ಬಿಡೋಣ ಅಂತ ಹೊರಟುಬಿಟ್ಟೆ. ಆದರೆ ಅಲ್ಲಿ ನೀರೇ ಬಿಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಶುರು ಆಯಿತು. ಸೊ ನನ್ನ ಹತ್ರ ಪ್ಲ್ಯಾನ್ ಎ ಕ್ಯಾನ್ಸಲ್ ಆದರೆ ಪ್ಲ್ಯಾನ್ ಬಿನೂ ಕೂಡ ಇತ್ತು, ಆದರೆ ಅವಳಿಗೆ ಹೇಳೋಕ್ಕೋಗಿಲ್ಲ. ದಾರಿ ಉದ್ದಕ್ಕೂ ಇವಳು ತರಲೆ ಮಾಡ್ಕೊತಾನೆ ಬಂದಳು. ಸಿಕ್ಕಿ ಪ್ರಾಣಿಗಳಿಗೆಲ್ಲ ಮಾತಾಡಿಸ್ಕೊತ ಬರ್ತಾ ಇದ್ಲು. ಇದೊಂಥರ ತುಂಬ ಮೆಮೊರೇಬಲ್ ಆಗೇ ಇತ್ತು. ನಾವು ತುಂಬ ದಿನ ಆಗಿತ್ತು ನಾವಿಬ್ಬರು ಹೊರಗಡೆ ಹೋಗದೆ ಎಲ್ಲೂ. ಸೊ ಇದೊಂದು ಅವಕಾಶ ಸಿಕ್ತು. ಸೊ ವ್ಲಾಗ್ ಮಾಡಬೇಕು ಅಂತ ಇರಲಿಲ್ಲ, ತುಂಬ ಜನ ವ್ಲಾಗ್ ಮಾಡ್ತಾಯಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಶುರು ಮಾಡಿದ್ವಿ. ನಾವು ಸರಿಯಾಗಿ ಮೈಕ್ ತೊಗೊಂಡೋಗಿರಲಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ವಿ. ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಸರಿಯಾಗಿ ಮಾತಾಡ್ತೀವೋ ಇಲ್ವೋ, ಸರಿಯಾಗಿ ವಿಡಿಯೋ ಮಾಡ್ತೀವೋ ಇಲ್ವೋ, ಅಥವಾ ಏನಾರ ಮಾತಾಡ್ಬಿಡ್ತೀವೋ ಅಂತ. ಆಮೇಲೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ವಿ, ಅದನ್ನೆಲ್ಲ ಇದರಲ್ಲಿ ಕರೆಕ್ಟಾಗಿ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ವ್ಲಾಗಲ್ಲಿ. ಮೇಡಮ್ ಅವರು ಕುವೆಂಪು ಯೂನಿವರ್ಸಿಟಿ ತೋರಿಸ್ತಾ ಇದ್ದಾರೆ, ಆದರೆ ನಿಜ ಹೇಳಬೇಕಂದ್ರೆ ಅವರಿಗೆ ಗೊತ್ತಿಲ್ಲ ಕುವೆಂಪು ಯೂನಿವರ್ಸಿಟಿ ಎಲ್ಲಿದೆ ಅಂತ. ವಿಡಿಯೋದಲ್ಲಿ ಹೇಳಿದ್ರದನ್ನು ತುಂಬ ಮಜವಾಗಿದೆ, ಕೇಳಿಸ್ಬೋದು. ನೋಡಿ, ಇದೆ ಕುವೆಂಪು ಯೂನಿವರ್ಸಿಟಿ. ಅವರಿಗೆ ಗೊತ್ತಿಲ್ಲ ಎಂಟ್ರೆನ್ಸ್ ಯಾವುದು, ಎಕ್ಸಿಟ್ ಯಾವುದು ಅಂತ. ವಿಡಿಯೋದಲ್ಲಿ ಕಾಣಿಸ್ತು, ಸೊ ಹೇಳಿಬಿಟ್ರು. ಅದನ್ನು ಹೇಳಿದ್ಮೇಲೆ ಅಯ್ಯೋ ಹೌದಾ, ಹಂಗಾರೆ ಈ ವಿಡಿಯೋನ ಹಾಕಿಬಿಡಿ, ಕಟ್ ಮಾಡಿಬಿಡ್ರಿ ಅಂತ ಹೇಳಿದ್ರು. ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲ ಎಂಟ್ರೆನ್ಸ್ ಯಾವುದು, ಎಕ್ಸಿಟ್ ಯಾವುದು ಅಂತ. ಸುಮ್ಮನೆ ಅವಳಿಗೆ ಒಂದು ಕಾಗೆ ಹಾರಿಸಿದೆ. ನನಗೆ ಗೊತ್ತಿರೋ ಪ್ರಕಾರ ಸ್ಟಾರ್ಟಿಂಗ್ ಸಿಗೋದು ಎಕ್ಸಿಟು, ಇದು ಎಂಟ್ರೆನ್ಸು ಅಂತ. ಅದನ್ನೇ ಅವಳಿಗೆ ಹೇಳಿದೆ. ಪಾಪ ಅವಳು ನಂಬ್ಕೊಂಡ್ಬಿಟ್ಟಿದ್ದಾಳೆ. ಇರಲಿ, ಅವಳಿಗೆ ಮುಂದೆ ಗೊತ್ತಾಗತ್ತೆ. ಹೀಗೆ ಮಾತಾಡ್ತಾ ನಾವು ಡ್ಯಾಮ್ ಹತ್ರ ಹೋಗಿದ್ದು ಗೊತ್ತೇ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿದ್ದೀವ ಅಂತ ನನಗೆ ಅನಿಸಿದ್ದು. ವ್ಲಾಗ್ ಮಾಡೋರೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಅಂತೂ ಮೇಡಮ್ ಅವ್ರು ಕಾಯ್ತಾ ಇದ್ದಿದ್ದ ಲೊಕೇಶನಿಗೆ ಬಂದೇ ಬಿಟ್ವಿ. ಅವರಿಗೆ ಸ್ವಲ್ಪದಲ್ಲೇ ಸರ್ಪ್ರೈಸ್ ಕಾದಿದೆ, ಅದೇನು ಅಂತ ನೀವೇ ನೋಡಿ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಮಾತನ್ನ ಕೇಳಬೇಕು ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಮಾತನ್ನ. ಆದ್ರೂ ಹಠ ಮಾಡಿ ಚಾಲೆಂಜ್ ಬೇರೆ ಮಾಡಿದ್ಲು, ಅಲ್ಲಿ ನೀರು ಬಿಟ್ಟಿದ್ದಾರೆ ಅಂತ. ನಾನು ಹೇಳಿದ್ದನ್ನು ಕೇಳಿದಿದ್ರೆ ಅವಳಿಗೆ ಚಾಲೆಂಜಲ್ಲಿ ಸೋಲೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು, ಅಲ್ಲಿ ನೀರಿಲ್ಲ. ನನಗಂತೂ ನಕ್ಕು ಸಾಕಾಯಿತು. ಇನ್ನೇನು ಮೇಡಮ್ ಅವರು ಪಾರ್ಟಿ ಕೊಡ್ಸೋದೊಂದೇ ಬಾಕಿ ಅಂತ ಅಂದ್ಕೊಂಡೆ. ಡ್ಯಾಮ್ ಏನೋ ಇನ್ನೊಂದು 2-3 ಅಡಿ ತುಂಬಕ್ಕೆ ಬಂದಿದೆ, ಬಟ್ ಇನ್ನೂ ಗೇಟ್ ಓಪನ್ ಮಾಡಿಲ್ಲ ಅವರು. ಮೇಡಮ್ ಅವರು ಸಪ್ಪೆ ಮುಖ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಬಿನ ಯೂಸ್ ಮಾಡಿದೆ. ಅಲ್ಲಿ ನೀರಿರಲ್ಲ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ಹಾಗಾಗಿ ಅವಳಿಗೆ ಡ್ಯಾಮ್ ಹೊರಗಡೆಯಿಂದ ತೋರ್ಸೋಕ್ಕಾಗಿಲ್ಲ ಅಂದರು, ಒಳಗಡೆನಾದ್ರು ತೋರ್ಸೋಣ ಅಂತ ಭದ್ರಾ ಡ್ಯಾಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ದೂರ ಹೋಗೋಣ ಬನ್ನಿ. ಇವತ್ತು ಭಾನುವಾರ ಆದ್ದರಿಂದ ತುಂಬ ಜನ ಇಲ್ಲಿ ವಿಸಿಟಿಂಗಿಗೆ ಬಂದಿದ್ದರು. ಸೊ ಎಲ್ಲಿ ನೋಡಿದ್ರು ಬರೀ ಗಾಡಿ ನಿಂತ್ಕೊಂಡಿತ್ತು. ಗಾಡಿ ಪಾರ್ಕ್ ಮಾಡೋದಕ್ಕೂ ತುಂಬ ಕಷ್ಟ ಇತ್ತು. ಸೊ ಹಾಗೋ ಹೇಗೋ ಮಾಡಿ ಎಲ್ಲೋ ಒಂದು ಕಡೆ ಗಾಡಿ ನಿಲ್ಸೋಣ ಅಂತ ಹೋದ್ವಿ. ಹಾಗೋ ಹೇಗೋ ಮಾಡಿ ಗಾಡಿ ನಿಲ್ಲಿಸಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ಪರ್ಮಿಷನ್ ಲೆಟರ್ ಬೇಕು ಅಂತ ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ರು. ಸೊ ಆಫೀಸಿಗೆ ಹೋಗಿ ಪರ್ಮಿಷನ್ ಲೆಟರ್ ತೊಗೊಂಬನ್ನಿ ಅಂತ ಹೇಳಿದ್ರು. ಸೊ ಅದನ್ನು ತರೋಕ್ಕೆ ಅಂತ ಮತ್ತೆ ಹೋದ್ವಿ. ಆದರೆ ನಮಗೆ ಆಫೀಸ್ ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ. ಅಲ್ಲಿ ಯಾರೋ ಒಬ್ಬರು ಹೋಗ್ತಾಯಿದ್ರು, ಅವರನ್ನೇ ಫಾಲೋ ಮಾಡ್ಕೊಂಡು ಹೋದ್ವಿ. ಮೊದಲು ಕ್ರಾಸ್ ಆಗ್ತಾ ಇರ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಕಾಣಿಸ್ತು, ಇದೆ ಅಂತ ಅಂದ್ಕೊಂಡ್ವಿ. ಆದರೆ ನೋಡಿದ್ರೆ ಇದೆಲ್ಲ ಜನ ಎಲ್ಲ ಮತ್ತೆ ಮುಂದೆ ಹೋಗ್ತಾಯಿದ್ರು. ಸೊ ಹಾಗೆ ಮುಂದೆ ಹೋದ್ವಿ. ನೋಡಿದ್ರೆ ರೈಟ್ ಸೈಡಲ್ಲೇ ಇತ್ತು, ಹಾಗೆ ಅಲ್ಲಿಗೆ ಹೋದ್ವಿ. ಸೊ ಪರ್ಮಿಷನ್ ಲೆಟರ್ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಒಂದು ಫಾರಮ್ನ ಕೊಟ್ಟರು. ಆ ಫಾರಮಲ್ಲಿ ನಮ್ಮ ಡೀಟೇಲ್ಸ್ನೆಲ್ಲ ಫಿಲಪ್ ಮಾಡಾದಮೇಲೆ ಅವರು ಅದಕ್ಕೆ ಸೈನ್ ಮಾಡಿ ಕೊಡ್ತಾರೆ. ಸೊ ಫೈನಲಿ ನಮಗೆ ಪರ್ಮಿಷನ್ ಲೆಟ್ರು ಸಿಕ್ತು. ಅಂತೂ ಪರ್ಮಿಷನ್ ಲೆಟರ್ ಸಿಕ್ಕಿದ ಖುಷಿಗೆ ಮೇಡಮ್ ಅವರು ಹೇಳಿದಂಗೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಇವಾಗ ಜೋಳನ ಕೊಡಿಸ್ತಾ ಇದ್ದಾರೆ. ಸುತ್ತಮುತ್ತ ಹೀಗೆ ತುಂಬಾ ಅಂಗಡಿಗಳಿದ್ದಾವೆ. ಜೋಳ, ಬೋಂಡ, ಬಜ್ಜಿ ಸಮಥಿಂಗ್ ಏನೇನೋ ಮಾಡ್ತಾ ಇರ್ತಾರೆ. ಟೇಸ್ಟು ಚೆನ್ನಾಗೇ ಇತ್ತು ಇದು. ಅದಕ್ಕೆ ನಿಂಬೆಹಣ್ಣಲ್ಲಿ ಉಪ್ಪು ಖಾರ ಹಾಕಿ ಅದನ್ನು ಸವರ್ ಕೊಡ್ತಾರೆ. ಚಳಿಗೆ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಕಡೆ ಬಂದಾಗ ಒಂದ್ಸಲಿ ಟೇಸ್ಟ್ ಮಾಡಿ, ಸಾಕಾಗಿರುತ್ತೆ. ಸೊ ಫೈನಲಿ ಜೋಳದ ಜೊತೆಗೆ ಪರ್ಮಿಷನ್ನ ಲೆಟರ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೊರಗಡೆ ಇಬ್ಬರು ಕೂತ್ಕೊಂಡಿರ್ತಾರೆ, ಅವರಿಗೆ ಈ ಪರ್ಮಿಷನ್ ಲೆಟರ್ನ ಕೊಡಬೇಕಾಗತ್ತೆ.
ಕೊಟ್ಟಾಗ ಅವ್ರು ನಮಗೆ ಒಳಗಡೆ ಬಿಡ್ತಾರೆ. ಸೊ ಹೀಗೆ ಜೋಳ ತಿನ್ಕೊಳ್ತಾ ಒಳಗಡೆ ಹೋದ್ವಿ. ಮೇಡಮ್ ಅವರಂತೂ ಫುಲ್ ಖುಷಿ ಆಗೋದ್ರು. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇದೇ ಖುಷಿಗೆ ಮೇಡಮ್ ಅವರು ಜೋಳನ ತುಂಬ ಖುಷಿಯಿಂದ ತಿಂತಾಯಿದ್ರು. ಫೈನಲಿ ಡ್ಯಾಮ್ ಒಳಗೆ ಬಂದ್ವಿ. ಇಲ್ಲಿನ ನೀರು ನೋಡಿ ನಮಗಂತೂ ಫುಲ್ ಖುಷಿ ಆಗೋಯ್ತು. ಇನ್ನೇನು ಸ್ವಲ್ಪ ತುಂಬಿದ್ರೆ ಸಾಕು ಅನಿಸುತ್ತೆ. ಗೇಟ್ ಓಪನ್ ಮಾಡ್ತಾರೆ. ಫುಲ್ ತುಂಬೋಗಿದೆ. ಆದರೆ ಇಲ್ಲಿ ನಮ್ಮ ಜನ ಮಾತ್ರ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ. ಆ ರಿಸ್ಕ್ ಬೇಕಿತ್ತಾ ಅಂತ ಅನಿಸುತ್ತೆ. ಅಲ್ಲೇ ಇದ್ದಿದ್ದ ಲೋಕಲ್ ಪೊಲೀಸವ್ರು ಬಂದು ಅವ್ರನ್ನ ಬೈದು ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಒಂದು ನಿಮಿಷ ಎಂಜಾಯ್ ಮಾಡೋದಕ್ಕೋಸ್ಕರ ಲೈಫ್ನ ರಿಸ್ಕ್ ತಗೊಳ್ಳೋದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕೋ ಮೇಡಮ್ ಅವರು ಇನ್ನೂ ಏನು ಹೇಳಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಅವರೇ ಶುರು ಮಾಡಿದ್ರು. ಇಲ್ಲಿಗೆ ಬಂದು ಒಂದು ರೀಲ್ಸ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಹೇಳಿದ್ರು. ಅಲ್ಲಿಗೆ ನನಗೆ ಗೊತ್ತಾಯಿತು ಇವಾಗ ರೀಲ್ಸ್ ಮಾಡೋ ಪ್ರೋಗ್ರಾಮ್ ಸ್ಟಾರ್ಟು ಅಂತ. ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಸೈಕಲ್ ಗ್ಯಾಪಲ್ಲಿ ಮೇಡಮ್ ಕೈಯಲ್ಲಿ ನಂದು ಒಂದೆರಡು ವೀಡಿಯೋಸ್ ಮಾಡಿಸ್ಕೊಂಡೆ. ಚೆನ್ನಾಗೇ ಮಾಡಿದ್ರು, ಪರವಾಗಿಲ್ಲ. ಹೀಗೆ ಇಬ್ಬರು ತರಲೆ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಆ ದಿನ ಹೋಗಿದ್ದು ನಮಗೆ ಗೊತ್ತಾಗಲಿಲ್ಲ. ಆದರೆ ಆ ದಿನ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಫೈನಲಿ ವ್ಲಾಗ್ನ ಮುಗಿಸೋವಂಥ ಟೈಮ್ ಬಂತು. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.